ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಎಲ್ಲ ನಾಯಕರನ್ನ ದೆಹಲಿಯ ಹಿರಿಯ ನಾಯಕರು ಕರೆಸ್ಕೊಂಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇದೆ. ಇನ್ನೇನು ಕ್ಯಾಬಿನೆಟ್ ವಿಸ್ತರಣೆ ಆಗೇ ಬಿಡ್ತು ಅನ್ನುವಂಥ ಆಕಾಂಕ್ಷೆಗಳು ಅಥವಾ ನಿರೀಕ್ಷೆಗಳು ಅಥವಾ ಅನೇಕ ಸಚಿವಾಕಾಂಕ್ಷೆಗಳಲ್ಲಿತ್ತು. ಆದರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಕೊಟ್ಟಂಥ ಪಟ್ಟಿಯನ್ನು ರಾಹುಲ್ ಗಾಂಧಿ ಇನ್ನೂ ಕೂಡ ಒಪ್ಪಿಲ್ಲ. ಇದರ ಜೊತೆಗೆ ಕೆಲವೊಂದಿಷ್ಟು ಬದಲಾವಣೆ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ ಈಗ 60-40 ಫಾರ್ಮುಲಾವನ್ನು ನೇರವಾಗಿ ರಾಜ್ಯದ ನಾಯಕರ ಮುಂದೆ ಹೈಕಮಾಂಡ್ ಇಟ್ಟಿದೆ. 60% ಈಗ ಹೊಸ ಮುಖಗಳಿಗೆ ಮಣೆಯನ್ನು ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಸಂಪುಟ ವಿಸ್ತರಣೆಯ ಮಾನದಂಡ ಹೇಗಿರಬೇಕು ಅದರ ಬಗ್ಗೆ ಕೂಡ ನಿನ್ನೆ ಚರ್ಚೆ ನಡೆದಿದೆ. ಹಾಗಾದರೆ ದೆಹಲಿಯ ಹೈಕಮಾಂಡ್ ಮಟ್ಟದ ಸಭೆಯಲ್ಲಿ ನಿನ್ನೆ ಏನಾಯಿತು, ಯಾವೆಲ್ಲ ಶಾಸಕರು ಸಂಪುಟಕ್ಕೆ ಬರ್ತಾರೆ, ಹಳೆ ಸಚಿವರಿಗೆ ಮತ್ತೆ ಅವಕಾಶ ಸಿಗತ್ತಾ, ನೋಡೋಣ ಬನ್ನಿ ಸ್ಟೋರಿ ಇಲ್ಲಿ. ಸಚಿವ ಸಂಪುಟಕ್ಕೆ ದೆಹಲಿ ಅವರು ಏನ್ ಹೇಳಬೇಕು ನನಗೆ ಹೇಳಿದ್ದಾರೆ. ಹೊಸಬ್ರಿಗೆ ಕೊಡಬೇಕಂತ ಒಂದು ಆಸೆ ಇದೆ ಅವರಿಗೆ. ನನ್ನ ಮೇಲೆ ಒಂದು ನಂಬಿಕೆ ಇಡಿ. ಹೊಸಬ್ರು ಕೆಪಾಸಿಟಿ ಇದ್ರೆ ಪಾರ್ಟಿಗೆ ಅಸೆಟ್ ಆಗ್ತಾರೆ. ಒಂದು ಹೊಸ ಮುಖಕ್ಕೆ ಅವಕಾಶ ಕೊಟ್ಟು ನೋಡಿ ಮಾಡೋದು ಒಳ್ಳೇದು ರಾಜ್ಯದ ಹಿತದೃಷ್ಟಿಯಿಂದ. ರಾಜ್ಯ ಸಂಪುಟ ವಿಸ್ತರಣೆ ಎಂಬ ಗಜ ಪ್ರಸವಕ್ಕೆ ಇನ್ನೂ ಕೂಡ ಸಮಯ ಕೂಡಿ ಬಂದಿಲ್ಲ. ಬಹು ನಿರೀಕ್ಷೆಗಳೊಂದಿಗೆ ಬೆಂಗಳೂರಿನಿಂದ ದೆಹಲಿ ವಿಮಾನ ಹತ್ತಿದ್ದ 30ಕ್ಕೂ ಅಧಿಕ ಶಾಸಕರು ತಮ್ಮ ಆಸೆ ಆಕಾಂಕ್ಷೆಗಳನ್ನ ಸದ್ಯಕ್ಕೆ ವೇಟಿಂಗ್ ಲಿಸ್ಟ್ ನಲ್ಲಿಡಬೇಕಿದೆ. ಇನ್ನೇನ್ ಆಗೇ ಹೋಯ್ತು ಅಂತ ಹೊಸ ಕೋಟು ಹೊಸ ಸೂಟ್ ಹೊಲಿಸಿಕೊಂಡು ಕೆಲ ನಾಯಕರು ರೆಡಿಯಾಗಿದ್ರೆ ಮತ್ ಕೆಲವರು ಪ್ರಮಾಣ ವಚನಕ್ಕೆ ಮನೆ ದೇವರ ಹೆಸರಿನ ಜೊತೆ ಇನ್ನಿತರ ಹೆಸರುಗಳನ್ನು ಸಿದ್ಧಪಡಿಸಿಕೊಂಡಿದ್ರು. ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ಸಾಗೋದನ್ನೇ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗಿಂತ ಹೆಚ್ಚಾಗಿ ಎದುರು ನೋಡ್ತಾ ಇದ್ದ ರಾಜ್ಯ ಕೈ ಶಾಸಕರು ಸಿಎಂ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ನಾಯಕರ ಜೊತೆ ಮೀಟಿಂಗ್ ಮಾಡೋದನ್ನೇ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ರು. ಕೊನೆಗೂ ರಾಹುಲ್ ಗಾಂಧಿ ಜೊತೆಗಿನ ಹೈ ಪ್ರೊಫೈಲ್ ಮೀಟಿಂಗ್ ಬಳಿಕ ರಿಸಲ್ಟ್ ಹೊರಬಿದ್ದಿದೆ. ಆದರೆ ಮಂತ್ರಿಯಾಗಲು ರೆಡಿಯಾಗಿರೋ ಶಾಸಕರು ನಿರೀಕ್ಷೆ ಮಾಡಿದ್ದಲ್ಲ. ಬದಲಾಗಿ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಇನ್ನೊಂದು ವಾರ ಮುಂದೂಡಲ್ಪಟ್ಟಿದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ರಾಹುಲ್ ಗಾಂಧಿ ಜೊತೆಗಿನ ರಾಜ್ಯ ನಾಯಕರ ಸಭೆಯಲ್ಲಿ ಹೊಸ ಸಚಿವರ ಪಟ್ಟಿ ಫೈನಲ್ ಆಗಬೇಕಿತ್ತು. ಆದರೆ ರಾಜ್ಯ ನಾಯಕರು ನೀಡಿರುವ ಪಟ್ಟಿ ನೋಡ್ತಲೇ ಸಹಮತ ನೀಡದ ರಾಹುಲ್ ಗಾಂಧಿ ವಿ ವಿಲ್ ರಿವರ್ಕ್ ಆನ್ ದಿಸ್ ಅಂತ ಹೇಳಿದ್ದಾರೆ. ಕಾರಣ ಹೆಚ್ಚಿನ ಹಿರಿಯ ಮತ್ತು ಹಳೆಯ ನಾಯಕರಿಗೆ ಮತ್ತೆ ಅವಕಾಶ ನೀಡಲು ಮುಂದಾಗಿದ್ರು. ಸಿಎಂ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ ಈ ಮೂವರ ಪಟ್ಟಿಯಲ್ಲೂ ಹಿರಿಯರೇ ರಾರಾಜಿಸಿದ್ರು. ಆದ್ರೆ ಯಂಗ್ ಟರ್ಕ್ ಮಂತ್ರಿಮಂಡಲ ಜಪಿಸುತ್ತಿರುವ ರಾಹುಲ್ ಗಾಂಧಿ ಯುವ ನೇತ ಕಹಾ ಹೇ ಎಂಬಂತೆ ರಾಜ್ಯ ನಾಯಕರನ್ನ ಪ್ರಶ್ನಿಸಿದ್ದಾರೆ. ಹೀಗಾಗಿ ಹೊಸ ಸಚಿವರ ಪಟ್ಟಿಯನ್ನ ಸಂಪೂರ್ಣವಾಗಿ ಸಿದ್ಧಪಡಿಸಿ ಅಂತ ಸೂಚಿಸಿದ್ದಾರೆ. ಸಚಿವ ಸಂಪುಟಕ್ಕೆ ಬಂದಿದ್ದೀವಿ, ಚರ್ಚೆ ಮಾಡಿದ್ದೀವಿ. ದೆಹಲಿ ಅವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ ಮೇಲೆ ಏನು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದೀವಿ. ಅವರೇನು ಮಾರ್ಗದರ್ಶನ ಕೊಡಬೇಕು ಕೊಟ್ಟಿದ್ದಾರೆ. ಅವ್ರು ಯಾವಾಗ ಹೇಳ್ತಾರೋ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಹೀಗೆ ಪಟ್ಟಿಗೆ ಸಹಮತ ಸಿಗದ ಕಾರಣ ರಾಹುಲ್ ಗಾಂಧಿ ಸಭೆ ಕೇವಲ 5 ನಿಮಿಷದಲ್ಲಿ ಮುಕ್ತಾಯವಾಗಿದೆ. ಇದಾದ ಬಳಿಕ ನಿನ್ನೆ ಸಂಜೆ 7:30ಕ್ಕೆ ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ನಿವಾಸದಲ್ಲಿ ಮತ್ತೊಂದು ಸುತ್ತು ಸಭೆ ನಡೆಯಿತು. ಮೊದಲಿಗೆ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರೆ, ವೇಣುಗೋಪಾಲ್ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್, ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಗೂ ಸಾಮೂಹಿಕ ಮಾತುಕತೆ ನಡೆಸಿದ್ರು. ಈ ಸಭೆಯಲ್ಲಿ ಹೊಸ ಸಚಿವ ಸಂಪುಟ ಹೇಗಿರಬೇಕು ಅನ್ನೋದರ ಬಗ್ಗೆ ವಿವರವಾಗಿ ಚರ್ಚೆ ಮಾಡಲಾಯಿತು. ಮೊದಲ ಪಟ್ಟಿಯಲ್ಲಿ ಕೆಲ ಹಿರಿಯರಿಗೆ ಲಾಸ್ಟ್ ಚಾನ್ಸ್ ನೀಡಲಾಗಿದ್ರೆ, ಈಗಿನ ವಿಸ್ತರಣೆಯಲ್ಲಿ ಹೊಸಬರಿಗೆ ಫಸ್ಟ್ ಚಾನ್ಸ್ ನೀಡೋ ಬಗ್ಗೆ ನಿರ್ಧರಿಸಲಾಗಿದೆ. ಸಂಪುಟ ವಿಸ್ತರಣೆಯ ಮಾನದಂಡವನ್ನ ಕೆ.ಸಿ. ವೇಣುಗೋಪಾಲ್ ನಿವಾಸದಲ್ಲಿ ಚರ್ಚಿಸಲಾಗಿದ್ದು, 60% ಸ್ಥಾನಗಳನ್ನ ಹೊಸಬರಿಗೆ ನೀಡಲು ನಿರ್ಧರಿಸಲಾಗಿದೆ. ಬಾಕಿ ಇರುವ 40% ಸ್ಥಾನಗಳಲ್ಲಿ ಹಿಂದಿನ ಸಚಿವರೇ ರಿಪೀಟ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ 20 ಮಂದಿ ಸಚಿವರಾದ್ರೆ 12 ಮಂದಿ ಹೊಸ ಮುಖಗಳಿಗೆ ಅವಕಾಶ ಸಿಗೋ ಸಾಧ್ಯತೆ ಹೆಚ್ಚಿದೆ. ಆದರೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿದ್ದ ಯಾವ್ಯಾವ 12 ಮಂದಿ ಸಚಿವರು ಈ ಬಾರಿ ಅವಕಾಶ ವಂಚಿತರಾಗ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ.
ನೆನೆ ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ರೆಡಿಯಾದ ಮಾನದಂಡಗಳನ್ನ TV9 ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಬಾರಿಯ ಸಂಪುಟ ವಿಸ್ತರಣೆಗೆ 60-40 ಫಾರ್ಮುಲಾ ಸಿದ್ಧಪಡಿಸಲಾಗಿದ್ದು 60% ಸ್ಥಾನ ಹೊಸಬರಿಗೆ ನೀಡಲು ನಿರ್ಧರಿಸಲಾಗಿದೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಅನುಕೂಲವಾಗುವ ದೃಷ್ಟಿಯಿಂದ ಸಂಪುಟ ರಚನೆ ಮಾಡಲಾಗ್ತಿದ್ದು, ಕನಿಷ್ಠ ಮುಂದಿನ 20 ವರ್ಷ ರಾಜಕಾರಣ ಮಾಡಬಲ್ಲ ಸಮರ್ಥರಿಗೆ ಮಣೆ ಹಾಕುವ ಮೂಲಕ ಹೊಸ ನಾಯಕತ್ವ ಬೆಳೆಸಲು ಹೈಕಮಾಂಡ್ ಪ್ಲಾನ್ ಮಾಡಿದೆ. ಅದರಲ್ಲೂ ದಲಿತ ಮತ್ತು ಹಿಂದುಳಿದ ನಾಯಕರಿಗೆ ಹೆಚ್ಚಿನ ಮಾನ್ಯತೆ ಈ ಬಾರಿ ಸಿಗಲಿದೆ. ಜೊತೆಗೆ ಜಾತಿವಾರು ಮತ್ತು ಪ್ರದೇಶವಾರು ಸಮೀಕರಣ ಕೂಡ ಮಾಡಲಾಗ್ತಾ ಇದ್ದು, ಈ ಬಾರಿ ಜಾತಿ ಜೊತೆಗೆ ವಿದ್ಯಾರ್ಹತೆಯನ್ನು ಕೂಡ ಪರಿಗಣಿಸಲು ಹೈಕಮಾಂಡ್ ಮುಂದಾದಂತೆ ಕಾಣ್ತಿದೆ. ಅತ್ತ ಪ್ರತ್ಯೇಕ ಪರ್ಯಾಯ ವ್ಯವಸ್ಥೆಯ ಮೂಲಕ ರಾಹುಲ್ ಗಾಂಧಿ ಕೂಡ ಕೆಲ ನಾಯಕರ ಹೆಸರು ತರಿಸಿಕೊಂಡಿದ್ದಾರೆ. ಹೀಗಾಗಿ ಪಟ್ಟಿಗೆ ರಾಹುಲ್ ಗಾಂಧಿಯಿಂದಲೇ ಅಂತಿಮ ಮುದ್ರೆ ಬೀಳಲಿದೆ. ಹೀಗಾಗಿ ಎಲ್ಲವೂ ರೆಡಿಯಾದ ಬಳಿಕ ಹೈಕಮಾಂಡ್ ಬುಲಾವ್ ಕೊಡ್ತಾ ಇದ್ದಂತೆ ಮುಂದಿನ ವಾರ ರಾಜ್ಯ ನಾಯಕರು ದೆಹಲಿಗೆ ತೆರಳಲಿದ್ದಾರೆ. ಇನ್ನು TV9 ಬಿತ್ತರಿಸಿರುವ 60-40 ಮಾಡೆಲ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಹಾಲಿ ಸಚಿವ ಸತೀಶ್ ಜಾರಕಿಹೊಳಿ, ಹೊಸಬರಿಗೆ ಅವಕಾಶ ಕೊಟ್ಟರೆ ಒಳ್ಳೆಯದೇ ಆಗಲಿದೆ. ಇದರಿಂದ ಪಕ್ಷಕ್ಕೆ ಒಳಿತಾಗಲಿದ್ದು, ಭವಿಷ್ಯದ ನಾಯಕರು ಹುಟ್ಟಲಿದ್ದಾರೆ ಎಂದಿದ್ದಾರೆ. ಅವ್ರದ್ದು ಇದೆ, ಹೊಸಬ್ರಿಗೆ ಕೊಡಬೇಕಂತ ಒಂದು ಆಸೆ ಇದೆ ಅವರಿಗೆ. ಉಳಿದ್ರಿಂದ ಒಳ್ಳೇದು, ಯಾಕಂದ್ರೆ ಹೊಸ ಲೀಡರ್ಶಿಪ್ ಬರ್ತೈತೆ, ಸೊ ಪಾರ್ಟಿಗೆ ಅಸೆಟ್ ಆಗ್ತಾರೆ. ಹೊಸಬ್ರು ಕೆಪಾಸಿಟಿ ಇದ್ರೆ ಅಂತೂ ಕಂಡಕ್ಟ್ ಮಾಡಬೇಕು. ಇನ್ನು ಈ ಬಾರಿ ಸಚಿವರಾಗಲು ಉತ್ಸುಕರಾಗಿರುವ ಶಾಸಕರು ಕೂಡ ಮಾತನಾಡಿದ್ದು, ನಮಗೆ ಅವಕಾಶ ಸಿಕ್ಕರೆ ಜವಾಬ್ದಾರಿ ಹೊರಲು ರೆಡಿ ಅಂದಿದ್ದಾರೆ. ಅಲ್ಲದೆ ಹೊಸಬರಿಗೆ ಚಾನ್ಸ್ ಕೊಡೋದ್ರಿಂದ ಪಕ್ಷ ಹಾಗೂ ಸರ್ಕಾರಕ್ಕೆ ಹೊಸ ಚೈತನ್ಯ ಮೂಡಲಿದೆ ಅಂತಾರೆ. ಮಾಡಿದ್ರು ಹೈಕಮಾಂಡ್ ಹತ್ರ ಪೂರ್ಣ ಪ್ರಮಾಣದಲ್ಲಿ ಮನವಿ ಮಾಡಿದರೆ ನನ್ನ ಮೇಲೆ ಒಂದು ನಂಬಿಕೆ ಇಡಿ. ನೀವು ಅವಕಾಶ ಕೊಟ್ಟರಲ್ವಾ, ನನಗೊಂದು ಕೆಲಸ ಮಾಡೋಕ್ಕೆ ಗೊತ್ತಾಗೋದು. ಒಂದು ಹೊಸ ಮುಖಕ್ಕೆ ಅವಕಾಶ ಕೊಟ್ಟು ನೋಡಿ. ಹೊಸ ಮುಖಕ್ಕೆ ಅವಕಾಶ ಕೊಟ್ಟರಲ್ವಾ, ಅವ್ರ ತಲೆ ಒಳಗಡೆ ಇರೋದು ಬರೋದು ಪ್ರೆಸೆಂಟ್ ಮಾಡೋದು. ಅವಕಾಶ ಸಿಕ್ಕಲಿ ನಮಗೂ. ಮೈಸೂರು ಭಾಗಕ್ಕೆ ಇನ್ನೊಂದು ಕೊಡಬೇಕು ಅಂತ ಅನ್ನೋದು ನಮ್ಮೆಲ್ರಿಗೂ ಆಸೆ. ಅದನ್ನು ಯಾರು ಕೊಡ್ತದೆ ಹೈಕಮಾಂಡ್ ತೀರ್ಮಾನ ಮಾಡಿ ಕೊಡಲೇಬೇಕು ಮೈಸೂರಿಗೆ ಅಂತ ಅನ್ನೋದು ನಮ್ಮ ಅನಿಸಿಕೆ. ಯಾಕೆಂದರೆ ಮೈಸೂರು ದೊಡ್ಡ ಜಿಲ್ಲೆ. ರಾಜ್ಯದ ಸಚಿವ ಸಂಪುಟವನ್ನ ಕೇವಲ ಸರ್ಕಾರಿ ಯಂತ್ರಾಂಗವಾಗಿ ಅಷ್ಟೇ ನೋಡದೆ ಮುಂದಿನ ವಿಧಾನಸಭಾ ಚುನಾವಣೆಯ ಗೆಲುವಿಗೆ ಅಸ್ತ್ರವಾಗಿ ಬಳಸಲು ಹೈಕಮಾಂಡ್ ಚಿಂತನೆ ನಡೆಸಿದೆ. ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ವಿರೋಧಿ ಅಲೆ ಬದಿಗೊತ್ತಲು ಹೊಸ ಮುಖಗಳ ಪ್ರಯೋಗಕ್ಕೆ ಮುಂದಾಗ್ತಾ ಇದೆ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿಯೇ ಬರೋಣ ಅನ್ನೋದು ದೆಹಲಿ ನಾಯಕರ ನಿಲುವಾದ್ರೆ, ಮತ್ತೆ ಕೆಲವರು ಆಷಾಢ ಶ್ರಾವಣದ ಲೆಕ್ಕ ಮುಂದಿಟ್ಟಿದ್ದಾರೆ. ಆದ್ರೆ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ದೆಹಲಿ ದೊರೆಗಳು ಮುಂದಿನ ಆಟದ ದಿನಾಂಕ ತಿಳಿಸ್ತೀವಿ ಅಂತ ರಾಜ್ಯ ನಾಯಕರಿಗೆ ದೆಹಲಿಯಲ್ಲಿ ಸೆಂಡ್ ಆಫ್ ನೀಡಿದ್ದಾರೆ. ಪ್ರಸನ್ನ ಜೊತೆ ಪ್ರಮೋದ್, TV9 ಬೆಂಗಳೂರು.